4 ಜನ 40 ಥರ ಮಾತಾಡಿದ್ರು ಅದು ಯಾರು ಇವ್ರನ್ನ ಒಳ್ಳೆಯವರು ಅಂತ ಒಪ್ಕೊಂಡ್ರಲ್ಲ ರೀ. ನೀವು ವಾಗ್ತೀರ್ಥ ತಕೊಳ್ಳಿ. ಏನಿದು ಔಟ್ ಆಫ್ ಸಿಲೆಬಸ್ ಕ್ವೆಶ್ಚನ್ಗೆ ಆನ್ಸರೇ ಸಿಗದಿರೋ ಥರ ಇಷ್ಟು ಒಳ ಕೈ ಹಾಕಿದ್ರು ನೀರೇ ಸಿಗ್ತಲ್ವಲ್ಲಪ್ಪ. ನೀರು ಸಿಗದಿರೋ ತಪ್ಪು ನಾನೇನಮ್ಮ ಮಾಡಿದೆ? ಭಾಗಿರತಮ್ಮ ಎಲ್ಲ ನೋಡಿ ನಾನು ನಗೋ ಥರ ಮಾಡಬೇಡ. ಬೆರಳುಗಳು ನೆನೆಯೋ ಅಷ್ಟಾದರೂ ನೀರು ಸಿಗ್ಲಮ್ಮ. ಮಿಸ್ಟರ್, ನಿಮ್ಮ ಕಣ್ಣಲ್ಲಿ ಭಯ ಕಾಣ್ತೈತೆ. ದಿಗಿಲು ಬಿದ್ದವನ ಜೊತೆ ದೇವ್ರು ನಿಲ್ಲಕ್ಕಿಲ್ಲ. ನೀವು ನನಗಿಂತ 10 ಪಟ್ಟು ಒಳ್ಳೆಯವರು. ಮನ್ಸಿನಾಗ ಧೈರ್ಯ ತಗೊಂಡು ಇಷ್ಟ ಆದವ್ರನ್ನ ನೆನೆಸ್ಕೊಂಡು ಕೈ ಹಾಕಿ, ಸಿಕ್ಕೇ ಸಿಗ್ತಾಳೆ. ಅವ್ವ, ಸ್ವಲ್ಪ ನೀರು ಕೊಡವ, ಬಾಯಾರಿಕೆ ಆಗ್ತಿದೆ. ತಾತ ಯಾವಾಗಲೂ ವಟ ವಟ ಅಂತಿದ್ರೆ ಇನ್ನೇನಾಯ್ತದ? ನೀನ್ ಅಳಿಯಂದ್ರು ಕರೆದ್ರು ಅಂತ ಅಷ್ಟೇ ನೀನ್ ನಮ್ಮನ್ನ ಜೀಪ್ ಹತ್ಸಿದ್ದು. ಇಲ್ಲ ಅಂದಿದ್ರೆ ಬೆಳಗ್ಗೆ ತರ ಬಸ್ಸಲ್ಲೇ ಬರ್ಬೋದಿತ್ತು. ಬಸ್ನಾಗ ಹೋಗಿದ್ರೆ ಕೂಡ್ ರಸ್ತೆನ ನಡ್ಕೊಂಡು ಹೋಗ್ಬೇಕಾಗಿತ್ತು. ನಡಿತೀವಿ, ನಮ್ಗೆ ಶಕ್ತಿ ಇಲ್ವಾ? ಏಯ್, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೆ. ಯಾರು ಹೇಳ್ಬೇಕು ಅವ್ರು ಹೇಳಿದ್ರೆ ಸರಿ ಅಲ್ವಾ ನಿಂಗೆ? ನನ್ಗೇನ್ ಬೇಜಾರಿಲ್ಲ. ನೇಹ ಅಕ್ಕ ಅವಳ ಗಂಡನ ಮೇಲಿರೋ ಕೋಪನ ನನ್ನ ಮೇಲೆ ಹಾಕ್ತಿದ್ದಾಳೆ ಅಲ್ವಾ ಅಕ್ಕ? ಅವ್ವ, ಇನ್ನು ಅರ್ಧ ಕಿಲೋಮೀಟರ್ ಆದ್ರೆ ಚಿಕ್ಕಸಿಂಗೆರೆ ಬಸ್ ಸ್ಟಾಪ್ ಬರ್ತದೆ, ಅಲ್ಲಿ ನಿಲ್ಸ್ಬಿಡ್ತೀನವ್ವ. ಯಾಕಪ್ಪ, ಏನಾರ ಕೆಲಸ ಇತ್ತಾ? ಇಲ್ಲ ಇಲ್ಲ, ನಮ್ಮ ಕೊಕ್ಕೋನ ಬಸ್ ಹಚ್ಬಿಡಮ್ಮ. ನಾನು ಏನು ಮಾತಾಡಲ್ಲ, ನಡೀರಿ ಸುಮ್ಮನೆ. ಅಲ್ಲ ಕೊಕ್ಕೋ, ಮೊದಲೇ ಇಕ್ಕಟ್ಟು. ಅದಕ್ಕೆ ನೀನು ಇಳ್ಕೊಂಬಿಟ್ರೆ ಒಂದು ಉರುಳಿ ಮೂಟೆ ಖಾಲಿ ಆದಷ್ಟು ಜಾಗನೂ ಮಿಕ್ತದೆ, ನಮ್ಮ ಗಾಡಿ ತೂಕನೂ ಕಡಿಮೆ ಆಗ್ತದೆ, ಅವ ನಾವು ಆರಾಮಾಗಿ ಹೋಗ್ಬೋದು. ನಾನೇನೋ ತಮಾಷೆಗೆ ಹೇಳಿದ್ರೆ ಇವ್ರು ನನ್ನ ಬಸ್ ಹತ್ಸೋ ಥರನೇ ಇದ್ದಾರಲ್ಲಪ್ಪ. ನಾನು ಒಬ್ಬಳೇ ಬಸ್ಸಲ್ಲಿ ಹೋಗ್ಬೇಕಾ? ಅಬ್ಬ, ಜೀಪ್ಗಿಂತ ಬಸ್ ವಾಸಿ ಅಂತ ಹೇಳ್ದೆ. ನಾನು ಒಬ್ಳೆ ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳಿಲ್ವಲ್ಲ. ಪಾಪ ನೀವೆಲ್ಲರೂ ಜೀಪಲ್ಲಿ ಬರುವಾಗ ನಾನು ಹೇಗವ ಒಬ್ಳೆ ಬಸ್ಸಲ್ಲಿ ಆರಾಮಾಗಿ ಬರ್ಲಿ? ಇಕ್ಕಟ್ಟಾದ್ರೂ ಪರವಾಗಿಲ್ಲ, ನಾವೆಲ್ಲರೂ ಜೀಪಲ್ಲೇ ಹೋಗೋಣ. ಓ,
ಅವ ಪಂಚರ್ ಆಗ್ಬಿಟ್ಟದೆ. ನೋಡಿದ್ರಾ, ನೀವು ನನ್ನ ರೇಗ್ಸಿದ್ದಕ್ಕೆ ನಿಮ್ಮ ಜೀಪ್ಗೂ ಕೋಪ ಬಂದು ಪಂಚರ್ ಆಗೋಯ್ತು. ಅವ್ವ, ಸುಮಾ ಬೆಳಗ್ಗೆ ಹೇಳ್ದಂಗೆ ನಾವು ಆಟೋಲೇ ಬರಬೇಕಿತ್ತೇನೋ. ಅಮ್ಮವ್ರೆ, ನಾವು ಹಾಕ್ಕೊಂಡಿದ್ದು ಪ್ಲ್ಯಾನ್ ಸಕ್ಸಸ್. ಇನ್ನು ನಿಮ್ಮ ಕೆಲಸ ಶುರು ಮಾಡ್ಕೋಬೋದು. ಕಡಿಮೆ ಜನ ಇದ್ದಾರಲ್ವೇ? ಹ್ಞೂ ಕಣಣ್ಣ, ಇನ್ನೇನು ನಾವು ಮೆಸ್ಸಿಗೆ ಬೀಗ ಹಾಕೊಂಡು ಹೋಯ್ತೀವಿ. ತಗೊಳ್ಳಿ. ಕುರ್ಸಿ ಮಿಕ್ಕಿದ್ದೆಲ್ಲ ನಾಳೆ ನೋಡ್ಕೊಂಡ್ರೆ ಆಯ್ತು. ನಾನು ಬೇಕಾದ್ರೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗ್ಲಾ ಸಂತವ? ಬ್ಯಾಡ ಕಣಪ್ಪ, ಒಬ್ಬನೇ ಇದ್ದು ಏನ್ ಮಾಡ್ತೀಯಾ? ಇನ್ಮೇಕೆ ಯಾರು ಬರಕ್ಕಿಲ್ಲ, ನಡಿ ಹೋಗುಮ. ನಾವ್ ಇಲ್ದಿದ್ರೆ ಅವ್ವ ಇವತ್ತು ಮೆಸ್ನ ರಜಾ ಮಾಡಿರೋಳು. ಇವತ್ತು ನಮ್ಮಿಂದ ಒಂದ್ ದಿವಸದ ವ್ಯಾಪಾರ ಆಯ್ತಲ್ವಾ? ಹ್ಞೂ ಪುರ್ಸಿ, ನೀನ್ ಇದ್ದಿದ್ದೆ ಒಳ್ಳೇದಾಯ್ತು. ಆದ್ರೆ ಇದೆಲ್ಲ ನಿಮ್ಮವ್ವ ನೋಡಿದ್ರೆ ಆಟೆಯ. ಈಗಾಗ್ಲೇ ಜಗಳ ಮಾಡ್ಕೊಂಡು ಹೋಗವಳೆ. ನಾನ್ ನಮ್ಮ ಮಮ್ಮಿ ಗೊತ್ತಿಲ್ದಂಗೆ ಅಲ್ಲಿಗೆ ಬತ್ತೀವನಿ. ನೀವೇನ್ ದಿಗಿಲ್ ಬಿಡ್ಬೇಡಿ ಸಂತವ. ಆಯ್ತು ಕಣಪ್ಪ, ನಡಿ ಹೋಗುಮ. ಬರ್ಲಾ ಶಾಂತವ? ಅಮ್ಮರೇ, ಮಿಸ್ ಕ್ಲೋಸ್ ಆಯಿತು. ನಾವು ರೆಡಿ ಇದ್ದೀವಿ. ಹ್ಞೂ ಅಂದರೆ ಕೆಲಸ ಮುಗಿಸ್ತೀವಿ. ಆಗ್ಲೇ ನನ್ನ ಬಸ್ಸಲ್ಲಿ ಕಳಿಸ್ಬೇಕು ಅಂತ ಇದ್ರಿ, ಈಗ ನೀವು ನನ್ನ ಜೊತೆ ಬಸ್ಸಲ್ಲಿ ಬರ್ಬೇಕಾಗತ್ತೆ. ಒಂದ್ ಗಾಡಿನೂ ಈ ಕಡೆ ತಲೆ ಹಾಕಿಲ್ಲ. ಬಂದಿದ್ರೆ ಹೆಲ್ಪ್ ಆದ್ರೂ ಕೇಳ್ಬೋದಿತ್ತು ಅಲ್ವಾ ಬಾವ? ಅಲ್ವಾ ಮುರಳಿ ಬಾವ? ಏನು ಪ್ರಯೋಜನ ಇಲ್ಲ. ಪೆಟ್ರೋಲ್ ಖಾಲಿ ಆಗಿತ್ತು ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಿದ್ರೆ ಯಾರಿಗಾದ್ರೂ ಹೆಲ್ಪ್ಗೋಸ್ಕರ ಕಾಲ್ ಮಾಡ್ಬೋದಿತ್ತು. ಆದರೆ ಇಲ್ಲಿ ಸಮಸ್ಯೆ ಏನು ಅಂತ ನಮಗೆ ಕಾಣಿಸ್ತದೆ. ಅಲ್ಲ, ಗಾಡಿ ಸ್ಟೆಪ್ನಿ ಇಲ್ವಾ? ನಂಗೆ ಗೊತ್ತಿಲ್ಲ ಸುಮಾ. ಯಾರಾದರೂ ಬಂದಿದ್ರೆ ಈ ಟೈರ್ನ ತಕೊಂಡೋಗಿ ಪಂಚರ್ ಅಂಗಡಿನಾಗೆ ಪಂಚರ್ ಹಾಕ್ಸ್ಕೊಂಡ್ ಬರ್ಬೋದಿತ್ತು. ಟೈಮ್ ಆಲ್ರೆಡಿ 9 ಆಗಿದೆ. ಇಷ್ಟೊತ್ತಲ್ಲಿ ಯಾವ ಪಂಚರ್ ಅಂಗಡಿನೂ ಓಪನ್ ಇರಲ್ಲ. ಇದೆಲ್ಲ ನೋಡ್ತಿದ್ರೆ ನಾವಿವತ್ತು ರಾತ್ರಿ ಈ ರಸ್ತೆಲ್ಲ ಕಳಿಬೇಕು ಅನ್ಸ್ತಿದೆ. ಲೇ ಬಾಯ್ ಬಡ್ಕಿ, ಹುಸಿ ಸುಮ್ಕಿರು. ಅವ್ವ, ಇಂಥ ಕಾಡಲ್ಲಿ ದೆವ್ವ ಬುತ್ಗಳಿರುತ್ತಂತೆ. ಮಧ್ಯರಾತ್ರಿ ಅವೆಲ್ಲ ಆಚೆ ಬರುತ್ತಂತೆ. ನಾವಷ್ಟರಲ್ಲಿ ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ಬೇಕು. ಬಾಬಾ, ಮಧ್ಯರಾತ್ರಿಗೆ ಇನ್ನ ಎಷ್ಟು ಸಮಯ ಬಾಕಿ ಇದೆ? ಅವ ನೋಡವ, ಇವಳ ದೆವ್ವ ಭೂತ ಅಂತ ಹಿಂಗೆ ಎದುರಿಸ್ತಾವಳೆ. ಏನ್ ಮುಳ್ಳಿ ಬಾವಾ, ನೀವು ಪಕ್ಕದಲ್ಲಿದ್ರು ನಿಮ್ ಹೆಂಡತಿಗೆ ಭಯ ಅಂತೆ. ಅವ್ವ, ಅದ್ ಯಾವ ಗಳಿಗೆ ನೀನು ಇವಳಿಗೆ ಸುಮಾ ಅಂತ ಹೆಸರಿಟ್ಟೆ? ಸುಮ್ಮನೆ ಇರೋದಿಲ್ಲ. ಅದ್ ಯಾವ ಗಳಿಗೆಲ್ಲಾದ್ರೂ ಆಗಿರ್ಲಿ, ಆದ್ರೆ ನಾವಿವತ್ತು ದೇವಸ್ಥಾನಕ್ಕೆ ಬಂದಿದ್ದ ಗಳಿಗೆನೆ ಸರಿ ಇಲ್ಲ ಅನ್ಸ್ತಿದೆ. ಬಿಡ್ತು ಅನ್ನೆ, ಕೆಲವೊಂದು ಮಾತುಗಳು ಇಟ್ಟೊತ್ತಂಗೆ ನಡೆದೋಯ್ತವೆ.
ಮತ್ ದೇವಸ್ಥಾನದಿಂದ ಮನೆಗೆ ಹೋಗ್ಬೇಕಾದ್ರೆ ಹೀಗೆಲ್ಲ ಆಗ್ಬೇಕಾ? ಆ ದೇವ್ರಿಗೆ ಒಂಚೂರು ಕರುಣೆನೇ ಇಲ್ಲ. ಅಯ್ಯೋ ತೊಟ್ಟು ಬಿಡ್ತೀನಿ ನೋಡು, ಸುಮ್ ನಿಂತ್ಕಳೆ. ಅವ ನಮ್ಮ ಹುಡುಗ ಬರ್ತಾವ್ರೆ, ಫೋನ್ ಮಾಡಿದ್ದೆ. ಇನ್ನೇನು ಬಂದ, ನೀವೇನು ಗಾಬರಿ ಆಗೋದು ಬೇಡ. ಅನ್ಸ್ತಾಣ ಕಣ ಹುಡುಗರು ಯಾರು ಬಂದಿಲ್ವಾ? ಇಲ್ಲ ಹನುಮ, ಅದು ಮನೆಯವ್ರ ಜೊತೆ ದೇವಸ್ಥಾನಕ್ಕೆ ಬಂದಿದೆ. ಬರ್ತಾ ಆ ಕಡೆಗೆ ಟೈರ್ ಪಂಚರ್ ಆಗ್ಬಿಟ್ಟದೆ. ಅಣ್ಣ ನೀವು ಕಾರ್ ತಗೋ ಹೋಗಿ, ನಾನು ಜೀಪ್ನ ರೆಡಿ ಮಾಡಿಸ್ಕೊಂಡು ನಿಮ್ಮ ಮನೆ ಹತ್ರ ತಗೊಬಿಡ್ತೀನಿ. ಹಾಂ ಸರಿ ಕಣ. ನೀವು ಒಂದು ಫೋನ್ ಮಾಡಿದ ತಕ್ಷಣ ಇನ್ನೋವಾನೇ ಬಂತು. ಇದು ನಿಮ್ಮ ಇನ್ಫ್ಲೂಯೆನ್ಸಾ ಇಲ್ಲ ದೇವ್ರ ಇನ್ಫ್ಲೂಯೆನ್ಸಾ? ದಾರಿನ ದೇವರು ನಿಮಗೆ ತೋರಿಸ್ತಿದ್ದಾನ ಇಲ್ಲ ನೀವು ನಮಗೆ ತೋರಿಸ್ತಿದ್ದೀರಾ? ಒಂದು ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಹೇಗೋ ಗಾಡಿ ಬಂತಲ್ಲ, ಅಷ್ಟೇ ಸಾಕು ಬಿಡಿ. ಅದ್ಯಾವ್ರು ಬುದ್ಧಿವಂತ, ಸಹಾಯ ಮಾಡೋ ಮನುಷ್ಯವ್ರಿಗೆ ಏನೋ ಕಷ್ಟ ಅಂತ ಬಂದರೆ ಅವ್ರಿಗೆ ಸಹಾಯ ಮಾಡೋಕ್ಕೆ ಒಬ್ಬ ಅಲ್ಲ, ಒಂದು ಬಳಗನೇ ಕಳಿಸಿರ್ತಾನೆ. ಅಂದ್ರೆ ನೀವು ಅಷ್ಟೊಂದು ಹುಡುಗರನ್ನ ಇಟ್ಟಿದ್ದೀರಾ? ಇವ್ರು ಬರೀ ಹುಡುಗರಲ್ಲ, ಜೀವ ಕೊಡೋ ಗೆಳೆಯರು. ಕೊಡ ಅಬ್ಬಾ, ಬನ್ನಿ ಬನ್ನಿ. ನೋಡಿದ್ಯಾ ಸುಮಾ, ಎದುರಿಗಿದ್ದವರು ಮಾತು ಮರ್ತೋಗೋ ಹಾಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಇದೇ ಥರನೇ ಏನೋ ಗಿಮಿಕ್ ಮಾಡಿ ಸೆಮಿನಾರಲ್ಲೂ ನಮ್ಮನ್ನು ಯಾಮರ್ಸಿದ್ದು. ಬಾವಾ, ಈಗ ನಾನು ನಿಮ್ಮ ಜೊತೆ ಹಿಂಗೆ ಮಾತಾಡ್ತಾ ನಿಂತಿದ್ರೆ ನನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ನಾನು ಹೊರಡ್ತೀನಿ. ಆದರೂ ಸುಮಾ, ಬಾವಾ ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ಬತ್ತೇನವೇ? ಬಾ ಬಂದೆ.
ಸಮಯ ಬದಲಾಗ್ತಿದ್ದಂಗೆ ಮನುಷ್ಯನ ಇಷ್ಟಗಳು ಬದಲಾಗ್ತವೆ. ಅಕ್ಕ ನಾವಾದ್ರೂ ಕೇಳಿಸ್ಕೊತಿದ್ವಿ, ಆನ್ ಮಾಡೆ. ಹುಡುಗರು ನೀರು ತಗೊಂಡ್ರು. ಹಾಕ್ರ ಹಾಕ್ರ ನೀರು ಹಾಕ್ರ ಕೊಡಲಿ. ಮುತ್ತು ಪುಟ್ಟಕ್ಕ ಮೆಸ್ ಒಳಗಿಲ್ಲ ಕೊಡ, ಫೋನ್ ಮಾಡು. ಹಲೋ ಹಲೋ ಪುಟ್ಟಕ್ಕ. ಯಾರು? ಪುಟ್ಟಕ್ಕ ನಾನು ಮುತ್ತು ಮಾತಾಡ್ತಿರೋದು ಪುಟ್ಟಕ್ಕ. ಯೋನಪ್ಪ ಎಲ್ಲಿದ್ದೀರಿ? ಯಾಕಪ್ಪ? ನಮ್ಮ ಮೆಸ್ಸಿಗೆ ಬೆಂಕಿ ಬಿದ್ದಾಗದ ಪುಟ್ಟಕ್ಕ. ಯೋನ್ ಹೇಳ್ತಿದ್ಯಪ್ಪ ನೀನು? ಓ ಪುಟ್ಟಕ್ಕ, ಊರವರೆಲ್ಲ ಸೇರ್ಕೊಂಡು ಬೆಂಕಿ ಹಾರಿಸ್ತಿದ್ದೀವಿ, ಬೇಗ ಬಂದ್ರಿ ಪುಟ್ಟಕ್ಕ. ಅಯ್ಯೋ ದೇವ್ರೇ, ಅಯ್ಯಪ್ಪ. ಮೆಸ್ ಹೊಟ್ಟೋಯ್ತಲ್ಲೋ ಪುಟ್ಟಕ್ಕ, ಹೊಟ್ಟೋಯ್ತಲ್ಲವ ನಿನ್ನ ಮೆಸ್ಸು. ಎತ್ತಿರ ಹಾಕು, ಹಾಕಿ ನೀರು. ಅಯ್ಯೋ ದೇವ್ರೇ. ಏನಾಯ್ತವ? ಹೇಳವ. ನಮ್ಮ ಹೆಸರಿಗೆ ಬೆಂಕಿ ಬಿದ್ದೈತಂತೆ ಕಣಪ್ಪ. ಅಯ್ಯೋ ಅಯ್ಯೋ. ಏನವ ಹೇಳ್ತಿದ್ಯಾ? ಅಯ್ಯೋ ಅಯ್ಯೋ ದೇವ್ರೇ. ಏನೂ ಆಗಿರಲ್ಲವ, ಸುಮ್ಮನೆ ಅಳ್ಬೇಡ.
ಮಾಡಿ